ಎಲ್ಲರಿಗೂ ನಮಸ್ಕಾರ. ಹಲೋ ಹಾಯ್. ಎಲ್ಲರೂ ಏನು ಮಾಡತ್ತೀರಿ? ಆರಾಮಿದ್ರಿಲ್ಲ? ನಾವು ಭೀ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇದೊಂದು ಬ್ಲಾಗ್ ಸ್ಟಾರ್ಟ್ ಮಾಡಮ್ಮಿ. ನಾ ಬ್ಲಾಗ್ ಯಾವಾಗ ಸ್ಟಾರ್ಟ್ ಮಾಡ್ಲಕತ್ತೀನಿ ಅಂತ ನಿಮ್ಮ ಟೈಮ್ ನೋಡಿದ್ರೆ ನೀವು ಪರೇಶಾನಿ ಆದ್ದರಿಂದ ನಾನು ನಿಮ್ಮ ಟೈಮ್ ತೋರಿಸ್ತೀನಿ. ಟೈಮ್ ನೋಡ್ರಿ, ನೀವೀಗ ರಾತ್ರಿ 1-2 ನಿಮಿಷ ಆಗ್ಯದ ನೋಡ್ರಿ ಟೈಮ್. ಎಲ್ಲರೂ ಮನ್ಕೊಂಡಾರ ನೋಡ್ರಿ. ಈಗ ಒಂದು ಬಕೆಟ್ ಬಟ್ಟೆ ಇದ್ದಿರಿ ಬಕ್ಕೊಳ್ಳೋಷ್ಟು ಇಷ್ಟು ಬಟ್ಟೆ ಒಗ್ದೀನಿ. ಫುಲ್ ಸುಸ್ತೈತಿ. ಕಸ ಗುಡಿಸಿ ಮನೆ ಒರೆಸಿ ಇವ್ರು ಎಲ್ಲ ಮಕ್ಕೊಂಡ್ಬಿಟ್ರಿ. 3 ಮಂದಿ ಸಾಬರು, ಸಂತೋಷ್ ಅವರು, ಮಿಕ್ಕು, ಚಿಕ್ಕು ಎಲ್ಲರೂ ಮನ್ಕೊಂಡ್ರು. ಈಗ ನಾ ಅಂದ್ರೆ ಕುಂತೀನಿ ನೋಡ್ರಿ. ಈಗ ರಾತ್ರಿಗೆ 1 ಆಗ್ಯದ ನೋಡ್ರಿ ಟೈಮ್. ನಿಮ್ಗೆ ಎಲ್ಲರಿಗೆ ಅನಿಸ್ಲತ್ತಿರ್ಬೇಕು ಈಗ ಏನು ಮಾಡಕತ್ತಾಳ ಅಂತ ಕೇಸಿನ. ಯಾಕಂದ್ರೆ ನಾಳೆಗೆ ಬೆಳಗ್ಗೆ ಆ ಮನೆದು ಏನಂತಾರೆ ಹಾಲು ಉಗಿಸ್ಬೇಕಂತಲ್ಲಕತ್ತೀವ್ರಿ. ಇವತ್ತರೇ ಅಲ್ಲಿ ನಿಮ್ಗೆ ಗೊತ್ತಿಲ್ಲ, ಇಡೀ ದಿನ ಎಲ್ಲ ಭಾಳ ರಂಪನ್ ರಾಡಿ ಆಯಿತು. ಭಾಳ ಟೆನ್ಷನ್, ಅಳೋದು ಕರೆಯೋದು ಏನೇನೋ ಆಯಿತು. ಯಾಕಂದ್ರೆ ಮನುಷ್ಯ ಅನ್ಬೇಕು ನಮಗೆ ಕಷ್ಟ ಬರ್ತದೆ ಏನೋ ಯಾರಿಗೇನು ಬೇರೆಯವ್ರಿಗೆ ಬರ್ತಾನೆ ಅಂತ ತಿಳ್ಕೊಂಡ ನನಗೆ ನಾನೇ ಸಾಂತ್ವನ ಹೇಳ್ಕೊಂಡು ನನಗೆ ನಾನೇ ಧೈರ್ಯ ಕೊಡ್ಕೊಂಡು. ಯಾಕಂದ್ರೆ ನನಗೆ ಧೈರ್ಯ ಕೊಡೋರು ಭಾಳ ದೂರ ಇರಾರಿ ಎಲ್ಲರೂ. ಸಂತೋಷ ಅಂತೂ ಹರಾನೇ ಬಿಡ್ರಿ, ಅವ್ರ ಧೈರ್ಯ ಕೊಡೋಷ್ಟು ನಂಗೆ ಬೇರೆ ಯಾರೇನು ಕೊಡೋಂಗಿಲ್ಲ. ಬಟ್ ಅವ್ರನ್ನೂ ಆಫೀಸ್ನಾಗ ಎಲ್ಲರೂ ದೂರ ಮನೆ ಶಿಫ್ಟ್ ಮಾಡಾಗ ಖರೆ ಹೇಳ್ತೀನಿ ನಿಮಗೆ ಏನೇನೇನೋ ಬಂದವ ನಮಗೆ ಗೊತ್ತದ ನೋಡ್ರಿ. ಇಲ್ಲಿ ಕೂಡ ಸುಂಗಪ್ಪ ಇವು ನಾವು ಭೀ ಫೈನಲಿ ಎಲ್ಲ ಹೋಗ್ಯಾವ. ಇದು 1 ಗಂಟೆ ಉಳ್ಕೊಂಡ್ಬಿಟ್ಟದೆ. ಯಾಕಂದ್ರೆ ಸಂತೋಷ ಅವರು ಸಾಕಾಗ ಹೋಗ್ಬೇಕಾ ಅಂತಂದ್ರೆ ಅದನ್ನು ಬಿಟ್ಟು ಮತ್ತು ಕಿಚನ್ನಾಗ ಒಂದು ಸಣ್ಣ ಪುಟ್ಟ ಪ್ಲೇಟ್ ಉಳಿದಾವ. ಅದೊಂದು ಗ್ಯಾಸ್ ಸಿಲಿಂಡರ್ ಉಳಿದದ. ಅದು ಈಗ ತೊಳಿಲಿಲ್ಲ. ಯಾಕಂದ್ರೆ ಬೆಳಗ್ಗೆನೇ ತೊಳೆದು ಕೆಸಿಂದ ತೊಗೊಂಡು ಹೋಗ್ಬೇಕಂತ ಕೆಸಿಂದ 1-2 ಗಂಗಳವ ಅವನು ತೊಳಿಲಿ. ಬೆಳಗ್ಗೆನೇ ತೊಳಮಿಗೆ ಸುಸ್ತಾಗ್ಬಿಟ್ಟದಂತ ಫಸ್ಟ್ ಬಟ್ಟೆ ಒಗ್ಯಾದಿತ್ತು. ಬಡ ಬಟ್ಟೆ ಒಗೊಂಡು. ಯಾಕಂದ್ರೆ ನಾಳೆ ಈ ಮನೆದು ಎಲ್ಲ ಕೆಲಸ ಮಾಡ್ಲಿಕ್ಕೆ ಹೊಂಟಾರ. ಅದಕ್ಕೆ ಎಲ್ಲ ಬಡ ಮಾಡ್ಕೊಂಡು ಪಾಪ ಅವ್ರಿಗೂ ಮನೆಗೆಲ್ಲ ಸಾಮಾನು ಇಡಬಾರ್ದು ಅಂತ ಬಡ ಈಗ ಹೋಗಿ ಈಗ ಬಟ್ಟೆ ಒಣಗಿಸ್ತೀನಿ. ಈ ಕಡೆ ಬಾಲ್ಕನಿದಾಗ ಒಂದಿಷ್ಟು ಹಾಕ್ತೀನಿ, ಆ ಕಡೆ ಹೊರಗೆ ಒಂದಿಷ್ಟು ಹಾಕಿರ್ತೀನಿ. ಶಿಸ್ತನತ್ತ ಎಡಿಟಿಂಗ್ ಮಾಡಿಕೊಂಡು ಹೊಕ್ಕೊಂಡ್ಬಿಡ್ತೀನಿ. ಎಡಿಟಿಂಗ್ ಎಲ್ಲ ಮಾಡೋಟ್ಟಾಗೆ ರಾತ್ರಿ ಅದೇ ಮತ್ತು 2-2:30 ಆಗ್ತದೆ. ಮತ್ತು ಬೆಳಗ್ಗೆ ಜಲ್ದಿನೇ ಹೇಳ್ಬೇಕು. 5:30ಗೆ ಹೇಳ್ಬೇಕಂತದ ಪ್ಲ್ಯಾನ್. 5:30-6 ಒಳಗೆ ಹೇಳ್ಬೇಕಂತದ. ಯಾಕಂದ್ರೆ ಸಂತೋಷ್ ಅವ್ರು ಆಫೀಸ್ಗೆ ಹೋಗ್ತಾರೆ 7 ಏನೇನು ಆಗ್ತದೆ ನೋಡಂಬ್ರಿ. ಮಕ್ಕಳಿಗೆ ಒಳ್ಳೆ ಫ್ಯೂಚರ್ ಕೊಡ್ಬೇಕಲ್ಲಗತ್ತೀವಿ. ಅವ್ರಿಗೆ ಚಲೋ ಓದಿಸ್ಬೇಕು, ಬರೆಸ್ಬೇಕು. ಭಾಳಷ್ಟು ಮಂದಿ ಅಂತಾರೆ ಇವ್ರದ್ದು ಲವ್ ಮ್ಯಾರೇಜ್ ಆಗ ಇವೇನು ಮಾಡ್ತಾವ ಹಂಗೆ ಹಿಂಗೆ. ಭಾಳಷ್ಟು ಜನ ಅಂತಾರೆ ಇವೇನು ಬಿಡ್ಕೊಂಡು ತಿಂತಾವ್ರು ರೋಡ್ ಮ್ಯಾಗ, ಇವೇನು ಮಾಡಲ್ಲ ಲೈಫ್ನಾಗ, ಮುಂದೆ ಬರಲ್ಲ. ಭಾಳ ಟೋಂಟ್ ಹೊಡಿತಾರೆ ರೀ. ಈಗ ನನ್ನ ಕೈಲಿ ಎಷ್ಟು ಆಗ್ತದಷ್ಟು ನಾನು ಕೆಲಸ ಮಾಡ್ತೀನಿ. ಸಂತೋಷ್ ಅವ್ರಂತೂ ಮಾಡೇ ಮಾಡ್ತಾರೆ. ನನಗೆ ಒಂದು ಹಿರಿಸದ ರೀ. ಚೆನ್ನಾಗಿ 10 ರೂಪಾಯಿ ಗಳಿಸಲಕ್ಕ ನಾನು ನನ್ನ ಗಂಡ ಹೆಲ್ಪ್ ಮಾಡತ್ತೀನಿ. ಅದು ನನಗೆ ಹೆಮ್ಮೆ ಅದ. ನನ್ನ ಮ್ಯಾಗ ನನ್ನ ಗಂಡ ಪ್ರೌಡ್ ಫೀಲ್ ಮಾಡ್ತಾರೆ. ಸಂತೋಷ್ ಅವ್ರು ಸಾಕು ನೀ ಇಷ್ಟು ಮಾಡತ್ತೀರ ಅಷ್ಟೇ ಸಾಕು, ನೀನು ಜಾಸ್ತಿ ಏನು ಮಾಡೋದು ಬ್ಯಾಡ್ರಿ ಅಂತಾರೆ ಪಾಪ ಅವ್ರು. ನನಗೆ ನೋಡಮ್ರಿ ನಾನು ಮಾಡ್ಲತ್ತೀನಿ. ನನ್ನ ಗಂಡ ನನ್ನ ಮಕ್ಕಳಿಗೋಸ್ಕರ ನನಗೋಸ್ಕರ ನಮ್ಮ ಮಂದಿ ಮ್ಯಾಗ ಇನ್ವೆಸ್ಟ್ ಮಾಡೋದು ನನಗೆ ಖರ್ಚು ಅವಶ್ಯಕತೆ ಭೀ ಇಲ್ಲ. ನಂಗೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ನನಗೆ ಅವಶ್ಯಕತೆ ಇಲ್ಲ. ನನಗೇನಿದ್ದರು ನನ್ನ ಗಂಡ, ನನ್ನ ಮಕ್ಕಳು, ನಮ್ಮ ಅತ್ತಿ ಮಾವ, ನಮ್ಮ ತಂದೆ ತಾಯಿ, ದ್ಯಾಟ್ಸ್ ಇಟ್, ಖತಮ್. ಇಷ್ಟೇ ಅದ ನೋಡ್ರಿ ನನಗೆ. ಸೊ ಬರ್ರಿ ಏನೇನಾಗ್ತದೆ ಏನೇನಿಲ್ಲ ನೋಡಮ್ಮಿ. ಅವಿಷ್ಟು ಬಟ್ಟೆ ಹಾಕೊಂಡು ಗೋಲಿ ನುಂಗಿ ಊಟ ಮಾಡಿದಾಗ ಗೋಲಿ ನುಂಗ ಸ್ವಲ್ಪ ಮಾತಾಡ್ಕೊಂಡು ಕೂತೇವೆ. ಮಕ್ಕಳಾಯ್ತು ಟೈಮ್ 12-12:30 ಆಯಿತು. ಬಡ ಹೋಗಿ ಕೆಸಿಂದ ಸ್ನಾನ ಅದು ಮುಗಿಸ್ಕೊಂಡು ಬಟ್ಟೆ ಎಲ್ಲ ಒಗ್ದು ಮಾಡಿ ಶಿಸ್ತಂತ ಕೂತೀನಿ. ಬಡ ಬಟ್ಟೆ ಹಾಕಿ ಬಂದು ಗುಡ್ ಎಡಿಟ್ ಮಾಡಿ ಮಕ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಜಲ್ದಿನೇ 5ಕ್ಕೆ ಅಲಾರಾಮ್ ಇಡ್ತೀನಿ. 5ಕ್ಕೆ ಅದಕ್ಕೆ ಆ ಮನೆಗೆ ಹೋಗಿ ಎಲ್ಲ ಒರೆಸಿ ಮಾಡಿ ಬಂದು ಏನೇನು ಮಾಡ್ತೀವಿ ಮುಂದಿನ ಬ್ಲಾಗ್ನ ನೀವೆಲ್ಲರೂ ನೋಡಿರಿ. ಇದೇ ರೀತಿ ನಿಮ್ಮ ಪ್ರೀತಿದ ಮನೆ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಾ ಎಲ್ಲರಿಗೂ ಗುಡ್ ನೈಟ್. ವಿಡಿಯೋ ಪೂರ ಮುಗ್ದಿಲ್ಲ, ಬಟ್ ನಾ ಈಗ ಮನ್ಕೋಬೇಕಲ್ಲತ್ತೀನಿ. ಎಲ್ಲರಿಗೂ ಗುಡ್ ನೈಟ್. ಈಗ ಸ್ನಾನ ಅದು ಎಲ್ಲ ಮುಗಿಸ್ಕೊಂಡು ಈಗ ರೆಡಿ ಆಗಿಬಿಟ್ಟು ನೋಡಿ ನಾನು ಸಂತೋಷ ಅವ್ರಿಗೆ. ಅವ್ರು ಗ್ಯಾಸ್ ತಕ್ಕೊಳಕತ್ತಾರೆ. ಈಗ ಕಡೆ ಹೋಗ್ಬೇಕಲ್ಲ, ಅದಕ್ಕೆ ಬಡ ಗ್ಯಾಸ್ ತಕ್ಕೊಂಡು ಈಗ ಅವ್ರು ಹಿಡ್ಕೊತಾರೆ. ನಾನು ಒಂದಿಷ್ಟು ಪೂಜೆ ಸಾಮಾನು ಅವ್ರು ಬಿಸಿ ನಾವು ಹಿಡ್ಕೊಂಡು ಹೋಗಿರ್ತೀನಿ. ನಮ್ಮ ಅಣ್ಣದವ್ರು ನೋಡ್ರಿ ನಮ್ಮ ಅಂದ್ಕೊಂಡಾರ ಎಲ್ಲ ಕೊರಿ ಮಕ್ಕೊಳಕ್ಕೆ ಟೈಮು ಒಂದು ಬೇರೆ ಇಲ್ಲ. ರಾತ್ರಿ ಬಟ್ಟೆ ಗಾಳಿ ಬಿಡಿ ಬಿಸಿನ ಬಟ್ಟೆ ಸುತ್ತದ ಮತ್ತು ವಾಪಸ್ಸೇ ಇರ್ತೀವಿ ನೋಡ್ರಿ. ಈಗೆಲ್ಲ ಸಾಮಾನು ತೊಗೊಂಡ್ಬಿಟ್ಟಿನಿ. ಇಷ್ಟು ಸಾಮಾನು ತೊಗೊಂಡು ಈಗ ಬಡ ಹೋಗ್ತೀವಿ. ಸುಮ್ಮ ಸಂತೋಷ ಅನ್ನತ್ತರ ಪೂಜೆ ನಾನು ನಾರ್ಮಲಾಗಿ ಮಾಡಿ ಈಗ ಬಡ ಹಾಲು ಕಸ್ ಬಂದ್ಬಿಡೋದು ನೋಡಿ ಎಲ್ಲತ್ತರ. ಯಾಕಂದ್ರೆ ಅವ್ರಿಗೆ ಆಫೀಸ್ನೂ ಹೋಗೋದ. ಈಗ ಆಲ್ರೆಡಿ 6:15 ಆಯ್ತು ಟೈಮಿಗೆ. ಈಗ ಬಡ ಹೋಗಮ್ಮ ನಡಿ. ಹಾಂ ಗ್ಯಾಸ್ ತಗೋ, ಅವ್ರು ಹಿಡ್ಕೊತೀನಿ ಅಂತ ನಡಿ. ಸಂತೋಷ ಮುಂದೆ ಹೊಲಕತ್ತಾರ. ಈಗ ನಾ ಹಿಂದಿನ ಹೊಲತ್ತಿನ ಸಾಮಾನು ತೊಗೊಂಡು ಯಾರೊಬ್ಬರು ಭೀ ಇಲ್ಲ ನೋಡ್ರಿ. ಈಗ ಯಾರೊಬ್ಬರೂ ಎದ್ದಿಲ್ಲ ನೋಡ್ರಿ. ಇಲ್ಲ ಎಲ್ಲ ಮಧ್ಯಾಹ್ನಕ್ಕೆ ಹೇಳ್ತಾರ, ಎಲ್ಲ ಜಲ್ದಿ ಹೇಳಲ್ಲ. ಈಗ ನಾ ತೊಗೊಂಡು ಹೊಲತ್ತೀವಿ. ಹಂಗದ ನೋಡ್ರಿ ಲೈಫ್, ಹೌದಿಲ್ಲ? ಆ ಕಡೆಯಿಂದ ಈ ಕಡೆಯಿಂದ ಬರ್ರಿ ಹೋಗಾಮ. ಈಗ ಫೈನಲಿ ಇವತ್ತು ಹೊಸ ಮನೆಗೆ ಪ್ರವೇಶ ಮಾಡೇ ಬಿಡಮ್ಮಂತ ನೋಡ್ರಿ. ಸಂತೋಷ ನೋಡಿ ಬಡ ಬಾ ಅಂತ ಹೆಂಗೆ ಅನ್ಸಲತ್ತದ? ಈ ಕಡೆ ನೋಡ್ರಿ, ನೋಡು ಹೆಂಗೆ ಅನ್ಸಲತ್ತದ. ಮಸ್ತ ನೋಡಿ ಬಡ ಹೋಗಂಬರ್ರಿ.
ನೋಡಿ ಅದು ಈಗ ನಮ್ಮ ಮಮ್ಮಿಗೆ ಪೂಜೆ ಮಾಡ್ಲತ್ತಲ್ಲ. ನಾನು ಸಂತೋಷ ಇಬ್ರು ಬಂದ್ಬಿಟ್ಟಿದ್ವಿ. ನೀವು ಅಣ್ಣ ಎದ್ಕೇಸಂದ್ರೆ ಫೋನ್ ಹೊಸ್ದನು ಮತ್ತು ಇರ್ಲಾಗ ಕೇಸ ಮತ್ತು ಸಂತೋಷ್ ಅವರು ಮನೆಗೆ ಹೋಗ್ಕೇಸಿಂದ ಕರ್ಕೊಂಡ್ಬರ್ತಾರೆ ನೋಡ್ರಿ. ಹೋಗ್ಕೇಸಿಂದ ವಾಪಸ್ ಈಗ ಬಡ ಬಡ ಪೂಜೆ ಮಾಡಮ್ರಿ. ಈಗ ಅವ್ರಿಗೆ ಆಫೀಸ್ ಬಂದು ಹೋಗೋದಾಗ ಟೈಮ್ ಆಗತ್ತದಂತಲ್ಲಿ ಸಂತೋಷ್ ಅವ್ರಿಗೆ ಮಕ್ಕಳು. ನಮ್ಗೆ ಹ್ಯಾಂಗೆ ಅನ್ನಿಸ್ಲತ್ತದ, ನಮ್ಗೆ ಹ್ಯಾಂಗೆ ಕೇಳಿರ್ತದ ಅಷ್ಟು ಪೂಜೆ ಮಾಡ್ಕೇಸಿಂದ ಬಿಡ್ಲಕತ್ತೀವಿ ನೋಡ್ರಿ. ಮತ್ತು ದಿನ ಉಳ್ಕಿ ದಿನ ಶುಕ್ರವಾರ ದಿನ ಇಲ್ಲಾಂದ್ರೆ ಅವ್ರು ಶನಿವಾರ ಇರ್ತಾರೆ, ಅವ್ರು ಮನೆಗೆ ಇರ್ತಾರಲ್ಲ ಆ ದಿನ ನೋಡಮ್ಮ. ಹೌದು ಹಾಂ ಹೌದೇ? ಈಗ ನಮ್ಗೆ ಹ್ಯಾಂಗೆ ತಿಳಿದಿರ್ತದೆ ಈಗ ಅಷ್ಟು ನಾವು ಮಾಡ್ಲಕತ್ತೀವಿ ನೋಡಿ. ಅಲ್ಲಿ ಮ್ಯಾಗ ನನಗೆ ಏರಕ್ಕಾಗಲ್ಲ, ಅದಕ್ಕೆ ಈಗ ಇಲ್ಲೇ ಹಾಕ್ಲಕತ್ತೀನಿ ಹೂವಿನ ಹಾರ. ಅದು ಸಂತೋಷ ಇರ್ತಾರೆ ಎಲ್ಲ ಮ್ಯಾಗ. ಇದೆಲ್ಲ ಮತ್ತೆ ಅದು ಫ್ಯಾನ್ ಬಂದ್ ಮಾಡಿ. ಈಗ ಹಿಂಗೆ ಇಡ್ತೀವಿ, ಯಾಕಂದ್ರೆ ಈಗಿನ ಭಾಳ ಚಂದ ಸಾಪದು ಮಾಡ್ಬೇಕಿನ್ನ ಮನೆಗಳು. ಈಗ ಎಷ್ಟು ಆಗ್ತದ ಅಷ್ಟು ಚಂದ ಮಾಡೋ ಕೋಶಿಶ್ ಮಾಡ್ಲಿಕ್ಕತ್ತೀವಿ. ಈಗ ಸಾವಕಾಶ ಇಡು ಹಾಂ ಇದನ್ನು ಇಡು. ಈಗ ಇಬ್ರು ಕಲ್ತು ಇಡ್ಲತ್ತೀವಿ ನೀವು ಅದು ಸೇರಿಸಿ. ಎರಡು ನೋಡ್ರಿ ಈಗ ಒಂದರದಾಗೆ ಇಟ್ಟಿವಿ ನೋಡ್ರಿ. ನಾವು ಇನ್ನೇ ಹಿಂದೆ ಸರಿಸ್ತೇವೆ ನೋಡಿ. ಇದು ಆರ್ತಿ ಪ್ಲೇಟ್ ನೋಡ್ಬೇಕಾರೆ ಇನ್ನೊಂದು ಹಿಂದೆ ಸರಿಸಿ. ಅಗರಬತ್ತಿ ಒಂದು ನೆನಪು ಹರಿಬಿಟ್ಟು ಬಂದ್ಬಿಟ್ಟಿವ್ರಿ. ಈಗ ಇಬ್ರು ಕಲ್ಕೇಸಿಂದ ಈಗ ಆರತಿ ಮಾಡ್ತೀವಿ ನೋಡಿ. ಈಗ ಇಡೀ ಮನೆಗೆ ಈಗ ಆರತಿ ಬೆಳ್ಕೊಂಡು ಬರಂಬರ್ರಿ. ಇಲ್ಲಿ ಪಪ್ಪ ಈ ಕಡೆ ನಮ್ಮ ಸಾಮಾನು ಬಿಟ್ಟೆವು. ನಾವು ಸ್ವಲ್ಪ ರಾತ್ರಿ ಇಟ್ಟಿದ್ವಿ ಅವಾಗ. ಆ್ಯಂಡ್ ಇಲ್ಲಿ ನಮ್ದು ತಯಾರಿ ಆಗದ. ಶ್ರೀ ಅದು ಇದು ತಗೊಂಬ ಹಾಲು ಐತಿ. ಈಗ ಗ್ಯಾಸ್ನು ಸ್ಟಾರ್ಟ್ ಆಯ್ತು. ಹಿಡಿಕೆ ಇಬ್ರು ಕಲ್ತೀವಿ ಈಗ ಹಾಲು ಇಡ್ಲತ್ತೀನೋ. ನಮ್ಮ ಜೀವನದಾಗ ಎಷ್ಟು ಕಷ್ಟ ಅವ, ಹಾಲು ಹೆಂಗೆ ಹೋಗ್ತದೆ ಹಂಗೆ ಉಕ್ಕೊಂಡು ಹೋಗ್ಬಿಡಲ್ಲಕ್ಕಂತ ಹೇಳಿ ಈಗ ಹಾಲು ಗರಂ ಮಾಡಮ್ರಿ ಬಡ ಬಡ. ಬರೀಗ ಆರತಿ ಪ್ಲೇಟ ಕಟ್ಕೊಂಡು ಹೋಗ ಹಾಲು ಕುದಿಯೋದು. ಹಾಲು ಗರಂ ಆಗತ್ತನ. ಸ್ವೀಟ್ ತಂದಿದ್ದಿಲ್ಲ, ನಿನ್ನೆ ಎಲ್ಲಿ ಹೋಗಿದ್ದಿಲ್ಲ. ಎಲ್ಲರೂ ಈಗ ನಮ್ಮ ಕಡೆ ನಿಂತೀಗ ಸಕ್ರೆ ತಗೋರಿ. ಇದೇ ರೀತಿ ಎಲ್ಲರ ಜೀವನದಾಗ ಚಂದ ರುಚಿಯಾಗಿ ಹಿಡಿ. ತಿಂದು ನಮಗೆ ಕೊಡ್ರಿ ಸ್ವಲ್ಪ.
ಉಲ್ಟಕ್ಕೆ ಹೋಗ್ಬಾರ್ದು. ಮಿಕ್ಕು ರಾಜ ಅನ್ನ ನೋಡ್ರಿ ಈಗ ನೋಡ್ರಿ. ಇಷ್ಟೇ ಸಿಂಪಲ್ ಅಂದ್ರೆ ಭೀ ಎಷ್ಟು ಚಂದ ಕಾಣಿಸ್ಲಕತ್ತದ ನೋಡ್ರಿ. ಈಗ ಚಂದ ಅನ್ನಿಸ್ಲತ್ತದಿಲ್ಲ ನಂಗೆ ಎಲ್ಲರೂ ಕಮೆಂಟ್ನಾಗ ಹೇಳ್ರಿ ನೀವು. ಆಯ್ತು ಈಗ ಹಾಲು ಉಕ್ಲಕತ್ತದ ನೋಡ್ರಿ. ಇವನಿಗೆ ಖುಷಿ ಆಗ್ಲಕತ್ತದ ನೋಡ್ರಿ. ಈಗ ಏನಾಯ್ತು ಮಿಕ್ಕ? ಬಂದ್ ಮಾಡಿ ಆಯ್ತು ನೋಡ್ರಿ. ಈಗ ಹಾಲು ಉಕ್ಕತ್ ನೋಡ್ರಿ. ಈಗ ನಾಡಿ ಸಂತೋಷರಿಗೆ ಆಫೀಸ್ ಟೈಮ್ ಆಗ್ಲಕತ್ತದ. ಈಗ 7 ಆಗಕ್ಕೆ ಹೊಂಟದ. ಈಗ ಅವ್ರು ಮನೆಗೆ ಹೋಗಿ ಫಟಾಫಟ ಬಟ್ಟೆ ಚೇಂಜ್ ಮಾಡ್ಕೇಸಂದ್ರೆ ವಾಪಸ್ ಬರ್ತಾರೆ. ಅನ್ಕತನ ಚಾ ಕುದ್ಸತ್ತಾನ ನೀ ಹೋಗಿಸಂದ್ರೆ ಬಡಬಡ ಪ್ಯಾಂಟ್ ಹಾಕೊಂಡು ಬೂಟ್ ಹಾಕೊಂಡು ನೀ ಬಂದ್ಬಿಡು. ಮತ್ತೇನು ಮಾಡ್ತೀವಿ ಜಲ್ದಿ ಹೋಗಿ ಜಲ್ದಿ ಬಾ. ಪೂಜಾದೆಲ್ಲ ಮುಗೀತು. ಜಲ್ದಿ ಎಷ್ಟು ಚಂದ ಕಾಣಿಸ್ಲಾಗತ್ತದ ನೋಡ್ರಿ. ಇನ್ನು ಇದಕ್ಕಿನ್ನ ಚಂದ ಮಾಡೋದ. ಈಗ ಟೈಮ್ ಇಲ್ಲ. ಅದ್ರಾಗ ಬರೀ ಸಂತೋಷ ಅವ್ರು ಗಡ್ಬಡ್ ನಿಂತು ಹೊಲತ್ತಾರ. ಅವ್ರು ಸರ್ ಒಟ್ಟು ಸುಟ್ಟಿ ಕೊಡಲ್ಲ ಹಿಂಗೆ ಅಂದಾರಂತ. ಈಗ ಎಲ್ಲ ಸಾಮಾನುಗಳು ಹೆಂಗೋ ನೋಡ್ರಿ ಎಲ್ಲ ಚಂದ ಸೆಟ್ ಮಾಡ್ಕೋಬೇಕು. ಇವೆರಡೂ ರೂಮಿಂದ ಏನು ನಮಗೆ ಪ್ರಾಬ್ಲಮ್ ಇಲ್ಲ. ಎರಡೂ ಸರಿಯಾಗವ. ಸಾಮಾನು ಇಡ್ಲಿಕ್ಕೆ ಸ್ಪೇಸ್ ಅದ. ಎಲ್ಲ ಅದ. ನಾವು ವಾಶ್ರೂಮ್ಗಳನ್ನೂ ಎಲ್ಲ ಚಂದ ಕ್ಲೀನ್ ಮಾಡ್ಕೋಬೇಕು. ರೂಮ್ಗಳ್ದೇನು ನಮಗೇನು ಪ್ರಾಬ್ಲಮ್ ಇಲ್ಲ. ಮನಾರ್ ನಮ್ಮ ಸಾಮಾನು ತಕ್ಕಂತೆ ರೂಮ್ ಅದ. ಬಟ್ ಎಲ್ಲಕ್ಕಿಂತ ಪ್ರಾಬ್ಲಮ್ ಏನು ಹೊಂಟದ ನಮ್ಗಂತಂದ್ರೆ ಕಿಚನ್ಯಾಗ ಹೊಂಟದ ನೋಡ್ರಿ. ಕಿಚನ್ ಒಂದು ಭಾಳ ಸಣ್ಣದ. ಅದ್ರಾಗ ಬರೀಕ್ ಇವೆಲ್ಲ ಹಿಂಗೆ ಇಟ್ಟಾರಲ್ರಿ. ಅದು ನನಗೆ ಭಾಳ ಸಹಿ ಅನ್ನಿಸ್ಲತ್ತದ. ಬಟ್ ಏನು ಮಾಡೋಕೆ ಮನುಷ್ಯ ಇದ್ರದಾಗ ಅಡ್ಜಸ್ಟ್ ಮಾಡ್ಬೇಕಂತ ನಮ್ಮ ಬಜೆಟ್ದಾಗ ಒಂದು 10,000ದಾಗ ಇದೇ ಸಿಕ್ಬಿಟ್ಟು ಸೊ ನಾವು ಇದೇ ತೊಗೊಂಡ್ವಿ. ಹಿಂಗದ ನೋಡ್ರಿ. ಇದಕ್ಕಿನ್ನ ಯಾವಾಗ ಕ್ಲೀನ್ ಮಾಡ್ತೀನೋ ಏನು ಬಿಡ್ತೀನೋ ನನಗೇನೋ ಅರ್ಥನೇ ಆಗಲ್ಲಾಗ್ಯದ. ನೋಡಮ್ರಿ ಆದಂಗೆ ಎಲ್ಲ ಸಾಫ್ ಮಾಡ್ಕೊಂಬಂತ ಈ ಕಡೆ ಸ್ಟ್ಯಾಂಡ್ ಹಚ್ಬೇಕಂತೆಲ್ಲ ತಿಂದು ಇನ್ನು ಏನೇನು ಆಗ್ತದ ನೋಡಮ್ರಿ. ಹಿಂಗದ ನೋಡ್ರಿ. ತೆಳಗಿನ ವಾತಾವರಣ ನೋಡಮ್ರಿ ಏನೇನು ಆಗ್ತದೆ ಏನೇನಿಲ್ಲ. ಚಾ ಮಾತ್ರ ಚಂದನಂತ ಕುದಿಲಿಕತ್ತದ ನೋಡ್ರಿ. ಈಗ ಅದು ಚಾ ಕುದಿಲಿ. 2 ಬಿಲ್ಡಿಂಗ್ ಬಿಟ್ರೆ ಮತ್ತೊಂದು ಇನ್ನೊಂದು ಮನೆ ಅದ ರೀ. ಆಯ್ತದ ಇವತ್ತೊಂದೇ ದಿನ ನಮ್ಮ ಮನೆ ಅನ್ನೋದು ಆಮ್ಯಾಗ ಆಯ್ತದ. ಈಗ ಯಾರ ಮನೆ ಅದ ಅವ್ರ ಮನೆ ಆತದ. ಹೌದಿಲ್ಲ? ಸಂತೋಷ ಅವ್ರು ಹೋಗ್ಯಾರ. ಈಗ ಡ್ರೆಸ್ ಚೇಂಜ್ ಅದು ಮಾಡ್ಕೊಂಡು ಬರ್ತೀನಂತ ನಾ ಹೆಂಗೆ ಅನ್ನಿಸ್ಲತ್ತೀನಿ ರೀ. ಎಲ್ಲರೂ ಹೇಳ್ರಿ ನನಗೆ ಕಮೆಂಟ್ನಾಗ. ಸಂತೋಷ ಅವ್ರಿಗೆ ಹೂವಾನು ತೊಗೊಂಡು ಬಂದಿದ್ದಾರೆ ನೋಡ್ರಿ. ಇಲ್ಲ ಮಿಕ್ಕು ಇಲ್ಲ ಮಮ್ಮ ಇಲ್ಬ ಇಲ್ಲ ನಮ್ಮ ಖುಷಿ ಅದು ಬಂದದ ನೋಡ್ರಿ. ಈಗ ನಾನು ಮಿಕ್ಕು ಕಲ್ತ ಚಾ ಕುಡ್ಲಿಕ್ಕೆ ನೋಡಿ. ಸಂತೋಷ ಅವ್ರು ಸುಮ್ಮನೆ ಗುಟ್ಟಕ್ಕೆ ಕುಡ್ದಿಗೆಸಿಂದ್ರೆ ಓಡೋಗ್ಬಿಟ್ರು ಅವ್ರ ಆಫೀಸಿಗೆ. ಯಾಕಂದ್ರೆ ಅವ್ರಿಗೆ ಬುಕ್ಕು ಟೈಮ್ ಆಗಿಬಿಡ್ತು. ಅದು 7 ಇಲ್ಲೇ ಆಯಿತು ಅವರಿಗೆ. ಆ್ಯಕ್ಚುಲ್ದಾಗ ಅವ್ರು 7ಕ್ಕೆ ಮನೆಗಿಂದ ಹೊರಗೆ ಆಗಿರ್ತಾರೆ. ಈಗ ನಾನು ಮಿಕ್ಕು ಕಲ್ತ ಕೆಸಿಂದ ಈಗ ಇಬ್ಬರು ಕುಡ್ಲಿತ್ತೀವಿ. ಅವ್ರು ಒಂದು ಗುಟ್ಟಕ್ಕೆ ಕುಡ್ದು ಕೆಸಿಂದ್ರೆ ಇವನಿತಿಲ್ಲ ಕಿಸ್ಕೊಟ್ಟು ಕೆಸಿಂದ್ರೆ ಅವ್ರು ಹೋಗ್ಬಿಟ್ರಿಲ್ಲಮ್ಮ ಕುಡಿ ಚಾ ಕುಡಿ. ಪ್ರೈವೇಟ್ ಜಾಬ್ ಮಾಡೋರ ಪರಿಸ್ಥಿತಿ ಹಿಂಗೆ ನೋಡೋರು. ಟೈಮ್ ಇರೋಲ್ಲ, ಟೇಬಲ್ ಇರೋ. ಅವ್ರು ಯಾವಾಗ ಏನಂತಾರೆ ಅವ್ರು ಹೋಗ್ಬೇಕಾಗ್ತದೆ. ಅದ್ರಾಗ ಬೇರೆ ಇದ್ರೆ ಏನಂತಾರೆ ನೀರುಗಳೆಲ್ಲ ಸೋರಕತ್ತವ್ರು. ನಳದಾಗಿಂದೆಲ್ಲ ನೀರು ಸೋರಕತ್ತಾವಲ್ಲ. ಅದು ಒಂದು ಪ್ರಾಬ್ಲಮ್. ಒಟ್ಟು ಮನೆಗೆ ಬಂದಾಗ ಹಿಡಿದು ಪ್ರಾಬ್ಲಮ್ ಮ್ಯಾಗ ಪ್ರಾಬ್ಲಮ್, ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್. ಅದರಲ್ಲೇ ತಿಮ್ಮಕ್ಕೆ ಖರಾಬ್ ಬಂದು ನನಗೆ ಇನ್ನೂ ಇಟ್ರಿವಿ. ನನಗೆ ಆರಾಮ ಅನ್ಸಿದ್ದು ಸುಮ್ಮನೆ ನಕ್ಕೋತಿದ್ದೀನಿ. ಅಂದ್ರೆ ಇದೀನಿ ತಲೆ ಅಂದ್ರೆ ತಲೆ ಸಿಡ್ಲಿಗತ್ತ. ವಿಡಿಯೋರೇ ಮಾಡ್ಕೊಂಡಿನ ಅವ್ರಿಗೆ ಓನರ ತೋರ್ಸೋಕೆ. ಮನೆ ಒಂದು ಕೆಟ್ಟ ಗಲೀಜು ಅಂದ್ರೆ ಗಲೀಜದ. ಎಲ್ಲ ಯಾವಾಗ ಸಾಫ್ ಮಾಡ್ತೀನೋ ಏನು ಮಾಡ್ತೀನೋ ನನಗಂತೂ ಏನೂ ತಿಳಲಾರ್ದಂಗೆ ಆಗ್ಬಿಟ್ಟದ ನೋಡ್ರಿ. ನೋಡಮ್ರಿ ನಾ ಯಾವಾಗ ಆಗ್ತದೆ ಏನೇನು ಆಗ್ತದೆ. ಹೌದು ಕಿಚನರೇ ನಾನು ಖರೆ ಹೇಳ್ತೀನಿ. ಒಂದು 2 ಕಾಳಷ್ಟು ನನಗೆ ಕಿಚನ್ ಇಷ್ಟ ಇಲ್ಲ. ಅದ್ರಾಗ ಎಲ್ಲಿ ಸಾಮಾನು ಇಡ್ಬೇಕಲ್ಲಿ ಹ್ಯಾಂಗೆ ಮಾಡ್ಬೇಕಲ್ಲಿ ನಿಂದಿರ್ಬೇಕು. ಹೆಂಗೆ ಅಲ್ಲಿ ವಿಡಿಯೋ ಶೂಟ್ ಹ್ಯಾಂಗೆ ಮಾಡ್ಬೇಕು ಏನೂ ಅರ್ಥ ಆಗಲ್ಲ ಆಗ್ಯದ. ನೋಡಮ್ರಿ ಏನೇನು ಆಗ್ತದೆ ಏನೇನಿಲ್ಲ. ಹೌದು ಬರ್ರಿ ಎಲ್ಲರೂ ಕಲ್ತು ಕೆಸಂದ್ರೆ ಈ ಮನೆಯಾಗಿಂದು ಫಸ್ಟ್ ಚಾ ಕುಡಿಯಮ್ಮಂತ. ಬರ್ರಿ ಎಲ್ಲರೂ ಚಾ ಕುಡಿಯೋದು. ಈಗ ನಾನು ಚಾ ಕುಡ್ಲಿತ್ತೀನಿ. ಮಿಕ್ಕೂ ಚಾ ಕುಡ್ಲಿಗತ್ತ. ಚಂದಾಗಿದೆ. ಅಳುನು ಅಷ್ಟೇ ಉಂಟದ. ಬಟ್ ನಾಳೆ ಅಲ್ಲಿ ನಾ ಸ್ಟ್ರಾಂಗ್ ಇದ್ದೀನಲ್ಲ ಅದಕ್ಕೋಸ್ಕರ. ಈಗ ನೋಡ್ರಿ ನಾ ಇಬ್ಬರು ಕಲ್ತು ಕೆಸಿಂದ ಈಗ ಮನೆಗೆ ಹೊಲಕತ್ತೀವಿ ನೋಡಿ. ನಾನು ಹೂವನೇ ಹಾರ್ಲಕತ್ತದ ನೋಡ್ರಿ. ಹೂವನೇ ನಿಂದ್ರಲಾಗದ. ಎಷ್ಟು ಕಾಯಿಸ್ಲೆ ಹಾಕೊಂಡು ನಿಂದ್ರ ಅಂದ್ರೆ ಈಗ ನಿಂದ್ರಲಿ ಅಂತದ್ ನೋಡ್ರಿ. ಇಚ್ಚಕ್ಕಿಂದಲ್ಲಿ ಹೋಗ್ಯದ. ಆ ಕಡೆಯಿಂದ ಈ ಕಡೆಯಿಂದ ಕಡೆ ಹಾರಕತ್ತಾವ ನೋಡ್ರಿ. ರಾತ್ರಿ ನೋಡ್ರಿ ನಾ ಬಟ್ಟೆ ಹೋಗೋದು ಹಾಕಿದ. ಗಾಳಿ ಬಿಳಿ ನೀ ಮಳಿನೇ ಬರ್ತದೆ ನನ್ನ ಬಾಗಲೆಲ್ಲ ದೊಡ್ಡ ಹೊಡ್ಯೋದು. ಇವೆಲ್ಲ ಗಿಡ ಮಣ್ಣು ನೋಡ್ರಿ. ಮಳಿಗದು ಗಾಳಿ ಬಂದಿದೆ. ಗಿಡ ಮುರಿದ ನೋಡ್ರಾಗ ಕಾಣಿಸಲಾಗದ್ರಿ. ಅಲ್ಲಿ ನೋಡ್ರಿ ಅದು ಮುಡ್ತದೆ ಪೂರ. ಒಂದು ಗಿಡ ಪೂರ ಮುಡ್ತದೆ. ಪೂರ ರಾತ್ರಿ ಎಷ್ಟಕ್ಕೆ 3:30ಗೆ ಎದಕ್ಕೆ ಮತ್ತೆ ಬಟ್ಟೆ ತೆಗ್ದು ಗೊತ್ತದ ರೀ. ಮತ್ತು ನನಗೆ ಆಮೇಲೆ ನಿದ್ದಿನೇ ಹತ್ತಕ್ಕೆ ವಾಪಸ್.
ಆಮೇಲೆ ಮತ್ತೆ ನಾ ಮಕ್ಕೊಂಡ್ಬಿಟ್ಟೆ. ಚಿಕ್ಕಣ್ಣ ಏನೋ ಮನ್ಕೊಂಡ. ಈಗ ನೋಡ್ರಿ ವಾಪಸ್ ಈಗ ನಾವು ಮನೆಗೆ ಬಂದ್ಬಿಟ್ವಿ. ಕುಂತಿ ನೋಡು ಏನಪ್ಪ ಮನೆ ಶಿಫ್ಟ್ ಮಾಡೋದು, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹಿಂಗಾಲಕತ್ತದ. ನಮ್ಮ ಚಿಕ್ಕೋಣಿನ ಮನ್ಕೊಂಡನ, ನಮ್ಮ ಇಕ್ಕೋಣ ಫೋನ್ ನೋಡ್ಕೊಂಡು ಕುಂತಾನ. ಈಗ ಏನಿಲ್ಲ, ಈಗ ಇಷ್ಟು ಸಾಮಾನು ಅವ ರೀ. ಮತ್ತು ಕಿಚನ್ನಾಗ ಒಂದಿಷ್ಟು ಗಂಗಡ ತಿಂಗಳವ ಅವಿಸ್ಗೆ ತೊಗೋಬೇಕು ಒಂದು ಸ್ಟ್ಯಾಂಡ. ಅವಿಸ್ಗೆ ಏನೋ ಮಕ್ಕೊಂಡನ. ನನಗೂ ತಲೆ ಶಿಫ್ಟಿದ್ದತ್ತದ. ನಾನು ಒಂದು ಗೋಲಿನ ತೊಗೊಂಡು ಸಮೋಸ ಪಟಾಣಿ ಅನ್ನತ್ತೀನಿ. ಆಮೇಲೆ ಅದು ಮತ್ತು ನಾಷ್ಟ ಇದ್ದಾರೆ ಏನೋ ಊಟ ಗೀಟ ಮಾಡಮ್ಮ ಅಂತಲತ್ತೀನಿ. ಆ ಮನೆ ಓನರಾಗ್ರೆ ವಿಡಿಯೋರೆ ಸೆಂಡ್ ಮಾಡೀವಿ, ನಾ ಏನೇನು ಮಾಡ್ತಾನೆ ನೋಡಮ್ಮ. ಮನೆಯೆಲ್ಲ ಸ್ವಚ್ಛ ಮಾಡ್ಕೊಡೋಪ್ಪ ಅಂತಂದೀನಿ. ನೋಡಮ್ಮ ದಿನ ಏನೇನು ಆಗ್ತದೆ ಏನೇನಿಲ್ಲ. ಸಂತೋಷ ವಿಡಿಯೋ ಕಳ್ಸಿನಿ, ಅವನಿಗೂ ಕಳ್ಸೀನಿ. ಸಂತೋಷ ಯಾಕಾಗ್ತಾವ ನೀವು ಹೇಳ್ತೀನಿ ಮಾತಾಡ್ತೀನಿ ಅಂತಂದಲ್ಲ. ನೋಡಮ್ಮ ಹಣದವ್ರು ನೋಡ್ರಿ ನಾ ಮಲ್ಕೊಂಡಾರ ನೋಡ್ರಿ. ಈಗ ಎಷ್ಟು ಕ್ಯೂಟಾಗಿ ಮಲ್ಕೊಂಡಾರ. ಏನೋ ಕಸದವ್ ಬರ್ತಾನ, ಅದಕ್ಕೆ ನಾ ವೇಟ್ ಮಾಡ್ಕೋತ ಕೂತೀನಿ. ಅವ್ರು ಕಸದವ್ರು ಬಂದಾರ ಅಂದ್ರೆ ಟೈಮ್ ಎಷ್ಟಾಗ್ಯದ, ಇನ್ನು 8 ಆಗತ್ತದ. ಕಸದವ್ರು ಬಂದವ್ರಿಗೆಲ್ಲ ಕಸ ಹಾಕ್ಬೇಕಂತ ಕಿಸಿರ್ತೀನಿ. ನೋಡಮ್ರಿ ನಾ ಏನೇನು ಆಗ್ತದೆ ಏನೇನಿಲ್ಲ. ಬರ್ರಿ ಊಟ ಮಾಡಬೇ. ನೋಡೋರು ಇಬ್ರು ಏನು ಮಾಡತ್ತಾರಾಗ. ನಂಗೆ ತಲೆಬೇನೆ ಅಂದ್ರೆ ತಲೆಬೇನೆ ಅಂತ ಸ್ವಲ್ಪ ಗೋಲಿ ತೊಗೊಂಡು ನಾ ಮುಕ್ಕೊಂಬಿಟ್ಟಿದ್ದ. ಒಂದನ ಸಾರು ಗರಂ ಮಾಡಿಸಿದ, ಗ್ಯಾಸ್ ಒಯ್ದಿದ್ದಲ್ಲ. ತಾನೇ ಇಬ್ರು ಎದ್ದು ಸ್ವಲ್ಪ ಆಟ ಆಡ್ಕೆಸಿನ್ರ. ಈಗ ಸ್ವಲ್ಪ ಹೋಮ್ವರ್ಕ್ ಅದು ಮಾಡ್ಯಾರತ್ತ, ಮಾಡ್ಕೆಸಿ ಈಗ ತಾನೇ ಊಟ ಹಾಯ್ಕೊಂಡು ಕೆಸಿರ ಊಟ ಮಾಡ್ತಾರೆ. ನನ್ನ ಮಕ್ಕಳು ಶಾಣೆವ್ರು ಹರ ನೋಡ್ರಿ. ಹಿಂಗೆ ಕಲಿಬೇಕೇನು? ಹಾಂ, ಶಾಣಕೋಸ್. ಮತ್ತೀಗ ಒಂದನ ಭಾಗ ಏನು ಮಾಡ್ಯಾರ, ಇದು ಏನು ಮಾಡಿ ನಾನು ಗಂಗಳವ್ರಿಗೆ ಕೊಟ್ಟಿದ್ರಿ ಮನೆ ಚೋಲೆ ಭಟ್ರೆ ಹಾಕಿ ಕೊಟ್ಟಿದ್ದಲ್ಲ, ಅದು ವಾಪಸ್ ಕೊಟ್ಟಾರ ನೋಡ್ರಿ ಅವ್ರಿಗೆ. ಅನ್ನ ಹಾಕ್ಯಸೇನ ಇದನ್ನ ಒಂದು ಜರ ಉಂಡ್ರಮ್ಮ. ಸ್ವಲ್ಪ ಉಣ್ರಿ. ಇಲ್ಲ ಇನ್ನೊಂದು ಜರ ಉಣ್ಣು. ಸ್ವಲ್ಪ ಉಂಡ್ರೆ ಏನು ಸರಿ. ಊಟ ಮಾಡಿರಿ. ಕೂಲರ್ ಎಲ್ಲ ತೆಗೆದಿದ್ದಕ್ಕೆ ಚಂದನತ್ತ ಈಗ ಒರೆಸ್ಬಿಟ್ಟಿವಿ. ಮತ್ತು ಈಗ ಏನು ಮಾಡ್ತೀನಿ ಅಂದ್ರೆ ಈಗ ಬಡ ಹೋಗಿ ಕೂಲರ್ ಇಟ್ಟು ಬಂದು ಆಮೇಲೆ ಏನು ಮಾಡ್ತೀವಿ ಅಂದ್ರೆ ಇಲ್ಲ ಚಂದ ಒರೆಸಿ ಇಷ್ಟು ಬಟ್ಟೆಗಳು ತೊಗೊಂಡು ಕೆಸಿನ್ರಿ. ಈಗ ಇವೆಷ್ಟು ಸಾಮಾನುಗಳು ತೊಗೊಂಡು ಕೆಸಿನ ಈಗ ಹೋಗ್ಬಿಡ್ತೀವಿ ನೋಡ್ರಿ ನಾವು. ನಮ್ಮ ಮಮ್ಮಿ ಇದು ಒಬ್ಬಕ್ಕೆ ನಮ್ಮ ಮಮ್ಮಿ ಕೂಲರ್ ತೊಗೊಂಬಂದಾಳ ನೋಡ್ರಿ. ಗಾಸ್ ಕೂಲರ್ ನಾ ಒಬ್ಬಕ್ಕೆ ತಂದಿಲ್ಲ, ಅಣ್ಣನೂ ತಂದ. ಎಲ್ಲ ಅಣ್ಣ ನೋಡ್ರಿ ಈಗ ಹೆಂಗ ಈಗ ಎಷ್ಟು ಕೆಂಪಾಗ ನೋಡ್ರಿ. ಈಗ ನನ್ನ ಕೈ ನೋಡ್ರಿ. ಭಯಂಕರ ಗರ್ಮಿ ನೋಡ್ರಿ ಹೆಂಗದ. ಸಿಕ್ಕಾಪಟ್ಟೆ ಗರ್ಮಿ ಅದ. ಇದೊಂದು ಕೂಲರ್ ಇರಿಸಿದ್ರೆ ಈಗ ಮ್ಯಾಗ ನೋಡಮ್ರಿ ಏನೇನಾಗ್ತದೆ. ಅಲ್ಲಿ ಇಡ್ಬೇಕು ನೋಡ್ರಿ ಕೂಲರ್. ಈಗ ನಮ್ದು ಈಗ ಕಿಕ್ಕಿ ಹುಡುಗಿರ ನೋಡ್ರಿ ಕಿಲ್ ಮ್ಯಾಗ ಇಡ್ಬೇಕು ನೋಡ್ರಿ. ಈಗ ಕೂಲರ್ ಹೆಂಗೆ ಇಡಬೇಕು ಏನೇನು ಸುದ್ದಿ ನೋಡ್ರಿ. ನೋಡಮ್ಮ ಏನೇನು ಆಗ್ತದೆ. ಅಂಕಲ್ ಇಡಿಸ್ತೀನಂತಲ್ಲತ್ತಾನ ನೋಡ್ರಿ ಫ್ರೆಂಡ್ಸ್. ಈಗ ನಾವು ಮನೆಗೆ ಬಂದೀವಿ. ಇದು ಹಾಕ್ಲತ್ತಿದ್ವಿ. ಹತ್ತೈತೇನು ಮಮ್ಮಿ? ಯಾಕೋ ನೀವು ಮಾಡಬೇಡ, ಅವ್ರಿಗೆ ಬರ್ತಾವ ಮತ್ತೆ ಬಿಡು. ಈಗ ಇದು ಸ್ಟ್ಯಾಂಡ್ ಹಾಕಕ್ ಹೋಗಿದ್ರಿ. ಈಗ ಕಚ್ ಬಿದ್ದು ಕೈ ಸ್ವಲ್ಪ ಪಾಪ ಅಂಕಲ್ ಮಾಡ್ಲ. ನೋಡ್ರಿ ಫ್ರೆಂಡ್ಸ್ ಹಾಕದ ಈಗ ಆಗ್ಯದ. ಮಮ್ಮಿ ಆಗ್ಯದ್ಲ ಈಗ ಹಾಕದು. ಅದ್ರೊಳಗ ತುತ್ತ ಹೊಡ್ಲಿಕ್ಕೆ ಬರಲಾಗ್ಯದ. ಇದಕ್ಕೆ ಗರಂ ಮಾಡಿ ಕೇಸಿಂದ ಹಾಕ್ಬೇಕತ್ತೀವಿ ನೋಡು. ಅದು ಗ್ಯಾಸ್ ಚಾಲು. ಇದಕ್ಕೆ ಗರಂ ಮಾಡೋದ್ರ ಚುಸ್ತೀವಿ ಹಾಕ್ತೀವಿ. ಇಲ್ಲಿ ನೋಡ್ರಿ ಮನೆಗೆಲ್ಲ ಸಾಮಾನು ತಂದೆ. ಇಲ್ಲ ನಾವು ಸಾಮಾನು ತರ್ಲಕ್ಕೆ ಹೋಗಿದ್ ನೋಡ್ರಿ. ರೀಲ್ ಎಲ್ಲದ ಹಾಕಲ್ ನೋಡ್ರಿಗ. ಅವ್ರಿಬ್ರು ಓಡಕತ್ತಾರ ನೋಡ್ರಿಗ. ಲೈಕ್ ಸಿಮ್ ತರ್ಲಕ್ಕೆ ಹೋಗ್ಯಾರ ನೋಡ್ರವ್ರಾಗ. ಕಲ್ಲು ಓಡ್ಯಾರ ನೋಡ್ರಿ ಅವ್ರಿಬ್ರು. ಬಿಸಿಲು ಅಂದ್ರೆ ಬಿಸಿಲಾಗ್ಯದ. ತಿನ್ನು ಅಮ್ಮ ತಿನ್ನು, ಪರವಾಗಿಲ್ಲ. ಇಟ್ಟ್ಯಾಕೆ ಓಡಕತ್ತೀವಿ ಸಾವ್ಕಾಸ. ಥ್ಯಾಂಕ್ ಯು. ತಿನ್ನು ಹೆಂಗದ ಚಂದದೇನು ತಿನ್ನು. ಈಗ ನಮ್ಮ ಮಮ್ಮಿ ಎಲ್ಲ ಇಲ್ಲಿ ಪೋಚ ಹೊಡ್ಲಿತ್ತಾಳೆ, ಎಲ್ಲ ಸ್ವಚ್ಛ ಮಾಡ್ಲಿಕ್ಕೆ ಹೊಡ್ಲತ್ತಾಳೆ ಮಮ್ಮಿ ಮನೆ. ನೋಡ್ರಿ ಅವ್ರ ಮನೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಹೌದು ಹಂಗಂತ ಈಗ ಎಲ್ಲ ಮನೆ ಎಲ್ಲ ತೊಳೆದು ಬಾತ್ರೂಮ್ ಸಿಂಕ್ ನೀಟ್ ಆ್ಯಂಡ್ ಕ್ಲೀನ್ एकदम बेस्ट ತೊಳೆದು ನೋಡ್ರಿ ಎಲ್ಲ. किसी के घर को ना नुकसान नहीं करना चाहिए, ठीक है? अगर वो हमको नीट एंड क्लीन देते हैं ना तो हमको भी उनको वापस नीट एंड क्लीन देना पड़ता है. इसलिए मैंने सारा साफ कर दिया. और ओनर अंकल आंटी को थैंक यू सो मच. आप बहुत अच्छे हो, ऐसा बोलना चाहती हूँ मैं. इधर आपने हमको जैसा घर दिया था, देखो हम भी आपको वापस ऐसे ही दे रहे हैं, नीट एंड क्लीन. एकदम वाइट ताला लगा देंगे. ಈಗ ನೋಡ್ರಿ ಗಾಯ್ಸ್ ನಾವು ಏ ಚಪ್ಪಲ್ ಹಾಕೊಂಡ್ಬಿಡು. ಬಿಡು ಮನೆಗೆ ಚಪ್ಪಲ್ ಹಾಕೊಂಡು ತಿರ್ಗಬೇಡ್ದು. ಚಪ್ಪಲ್ ಹಾಕೊಂಡು ತಿರ್ಗಬಾರ್ದು ಮನೆಗೆ. ನಂದು ಬರ್ತಡೇ ಬಿ ಇಲ್ಲೇ ಆಗಿತ್ತು. ಸ್ವೀಟ್ ಮೆಮೊರೀಸ್. ಈಗ ಎಲ್ಲ ಒರೆಸ್ಬಿಟ್ಟಿನಿ, ನೀಟ್ ಆ್ಯಂಡ್ ಕ್ಲೀನ್ ಎಲ್ಲ ಮಾಡಿಬಿಟ್ಟಿನಿ ನೋಡ್ರಿ ಮನೆ.
ಎಲ್ಲ ಚಂದ ತೊಳೆದು ಮಾಡಿಟ್ಟಿ ನೋಡ್ರಿ. ಹಾಂ ನಿನ್ನೆ ನಿಶಾನೆಗಳು ಈಗ ರೀ ಇವಿಷ್ಟು ಚಂದ ಸಾಫ್ ಮಾಡಿ ನೋಡ್ರಿ. ಈಗ ಆ್ಯಸ್ ಇಟ್ ಈಸ್ ಅವ್ರು ನಮಗೆ ಹ್ಯಾಂಗೆ ಕೊಟ್ಟಿರೋ ಮನೆ ಬೆಸ್ಟಾಗಿ ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿವಿ. ಈಗ ಬಾಲ್ಕನಿದೆಲ್ಲ ಸಾಫ್ ಮಾಡೀವಿ. ಈಗ ಹೋಗಂಬರ್ರಿ ಆ ಮನೆಗೆ. ಓಕೆ ನಡಿ. ಬಾಯ್ ಬಾಯ್ ರೂಮ್, ಬಾಯ್ 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 ರೂಮ್, ಬಾಯ್. ನಡಿ ಹೋಗಂ. ಬಾಯ್ ಬಾಯ್ ರೂಮ್, ಬಾಯ್ ಬಾಯ್ ರೂಮ್. ಇವಿ ಸಾಮಾನು ತೊಗೊಂಡೀಗ ಹೋಗ್ಬಿಡ್ತೀವಿ ನೋಡಿ. ಇನ್ನೊಂದಿಷ್ಟು ಸಾಮಾನು ಇವಿಸು ತೊಗೊಂಡು ಹೋಗ್ಬಿಡಮ್ ನಡಿ. ನಮ್ಮ ಚಿಕ್ಕು ಒಂದು ಇಂಡಕ್ಷನ್ ಮತ್ತು ಹೀಟ್ರವ ಒಯ್ದಾನ. ಈಗ ಇದು ವಜ್ಜೆ ಅಂದ್ರೆ ವಜ್ಜೆ ಅಲ್ಲತ್ತದ. ಇದೊಂದು ಪಿಸ್ವಿ ಮತ್ತು ಇದಿಷ್ಟು ಮರ, ಇದೊಂದು ಲಾಸ್ಟ್ ಹೋಗೋದ್ರಿ. ಇದು ಲಾಸ್ಟ್ ಟ್ರಿಪ್ ನೋಡ್ರಿ. ಆಯ್ತು ಈಗ ಏನು ಈಗ ಬರೋದಿಲ್ಲ ಏನಿಲ್ಲ. ಆದರೆ 2 ಬೆಡ್ಶೀಟ ಒಂದು ಸ್ವೆಟ್ರ್ ಒಣಗಿಸಿ ಬಂದೀನಿ. ಅಂಟಿಗೆ ಹೇಳಿ ಬಂದೀನಿ, ಬ್ಯಾಂಕ್ ಅಂಟಿಗೆ ಒಣಗ್ತಂದ್ರೆ ಸೈಡಿಗೆ ತೆಗೆದಿಡುವ. ಫೋನ್ ಮಣ್ಣ ಬಂದು ಒಯ್ತೀನಿ ಅಂದಿನಿ. ಯಾಕಾಗಲ್ಲ ತಗೋ ಅಂತಂದ. ಹೋಗಂಬರ್ರಿ. ನೋಡ್ರಿ ಗೈಸ್, ನಾವು ಫೈನಲಿ ಮನೆಗೆ ಬಂದು ಬಿಟ್ಟಿವಿ. ನೋಡ್ರಿ ಗೈಸ್, 1 2 3 ನಾವೀಗ ಮನೆಗೆ ಬಂದ್ಬಿಟ್ವಿ. ನೋಡ್ರಿ ಗೈಸ್, ಮನೆ ಹಾಲತ್ತ ಸಟ್ಟೆ ಮಾಡ್ತೀವಿ. ನಮ್ಮ ಬಿಸ್ನೆಸ್ ವರ್ಲ್ಡ್ ಆಡ್ತೀವಿ ನೋಡ್ರಿ ಫ್ರೆಂಡ್ಸ್. ಮಮ್ಮಿ ಈಗ ನಮ್ಮ ಸಲುವಾಗಿ ಮ್ಯಾಗಿ ಮಾಡ್ಲತ್ತ. एक ही ನೋಡ್ರಿ ಈಗ ದೊಡ್ಡ ಮಮ್ಮಿ ಹಾಕ. ಯಾಕಂದ್ರೆ ಸಣ್ಣದ ಒಂದೇ ಅದೆಲ್ಲ ಮಮ್ಮಿ ಅದು ನಿಂತಿ ಮಾಡಷ್ಟು ಒಂದು ಸ್ವಲ್ಪ ಪೇಷನ್ಸ್ ಒಂದಿಲ್ಲ ನೋಡ್ರಿ. ಈಗ ಎಲ್ಲ ಇದ್ರಾಗೆ ಹಾಕಿ ಮಸಾಲೆ ಹಾಕಿ ಕುದಿಸ್ಬಿಡ್ತೀನಿರಪ್ಪ. ಈಗ ಹಾಕ್ಬೇಡ ಮಮ್ಮಿ ಮಸಾಲೆ, ಆಮೇಲೆ ಹಾಕು. ಎಲ್ಲ ಹೀಗೆ ಹಾಕ್ಬೇಕು. ನೀನು ಗೊತ್ತಿಲ್ಲ ಫ್ರೆಂಡ್ಸ್. ಈಗ ಮಮ್ಮಿ ಹಾಕ್ಲತ್ತಾರ ಮಸಾಲೆ. ಇದು ಮಸಾಲೆ ಭೀ ಹಾಕ್ತೀನಿ ರೀ. ಮತ್ತಂದ್ರೆ ಇನ್ನೊಂದು ಸ್ವಲ್ಪ ಖಾರ ಉಪ್ಪು ನಾನು ಯಾವಾಗ ಭೀ ಹಾಕ್ತೀನಿ. ಯಾಕಂದ್ರೆ ಇದ್ರಾಗ ಸ್ವಲ್ಪ ಕಮ್ಮಿ ಇರ್ತದಲ್ಲ, ಮಕ್ಕಳಿಗೆ ಒಂದು ಸ್ವಲ್ಪ ಖಾರನೂ ಉಣಿಸ್ಬೇಕಂತ ಕೇಸಿಲ್ಲ. ಇದ್ರಾಗ ಒಂದು ಸ್ವಲ್ಪ ನಾನು ಎಷ್ಟೇ ಹಾಕ್ಬಿಡ ಸಾಕು. ಈಗ ಹೋಗಿ ಕುದ್ಸಕ್ಕೆ ಇಡ್ಬರ್ತೀನಿ. ಅವ್ರಿಬ್ರು ಮೈ ತೊಗೊತಾರ ಅನ್ಕತನ. ಇದು ಮ್ಯಾಗಿಗೆ ರೆಡಿ ಆಗ್ತದೆ. ಅವ್ರಿಬ್ರಿಗೆ ಟ್ಯೂಷನ್ಗೆ ಹೋಗ್ತಾರೆ. ಆದ್ರೆ ನಮ್ಮ ಚಿಕ್ಕು ಮಿಕ್ಕು ಭಾಳ ಒಳ್ಳೆ ಮಕ್ಕಳು. ಚಿಕ್ಕು ಮಿಕ್ಕು ಥ್ಯಾಂಕ್ ಯು. ಇಲ್ತಾ ಫೋನ್ ಚಿಕ್ಕು ಮಿಕ್ಕು ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನನ್ನ ಮಕ್ಕಳು ಇಷ್ಟು ಸ್ಟ್ರಾಂಗ್ ಅವರಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಚಾವ್ನು ಹೊಟ್ಟೆ ಮಾಡ್ತಾವ. ನನಗೆ ಗೊತ್ತಾಗಲ್ಲಾಗಿದ್ದೀವಿ ಇಷ್ಟು ಬಟ್ಟೆಗಳ್ನ ಯಾವಾಗ ಸೆಟ್ ಮಾಡಲಿ ಅಂತ ಕೇಸಿ. ನಾ ಕಿಚನ್ನು ತುಂಬೋಗ್ಯದ, ಇದನ್ನು ತುಂಬೋಗ್ಯದ. ನೋಡಮ್ರಿ ನಾ ಯಾವಾಗತ್ತ ಸಾವ್ಕಾಸ್ ಮಾಡಾಮಿ. ಹೌದು, 10 ರೂಪಾಯಿ ದಿನಾಗ ಐಸ್ ಕ್ರೀಮ್ ಇಸ್ಕೊಟ್ಟಿದ್ನ. ನೀವೇ ನನಗೆ 5 ರೂಪಾಯಿ ವಾಪಸ್ ಕೊಡ್ರಿ. ನೀವೇ ನಂಗೆ 5 ರೂಪಾಯಿ ವಾಪಸ್ ಕೊಡ್ರಿ. ಈಗ ಬಡ ಹೊರಗೆ ಮೈ ತಗೋರಿ. ಹೊಡ್ರಿ 1 2 ಮೋರ್. ವೆರಿ ಗುಡ್. ಈಗ ಪಟಪಟಿಕ ಕುದ್ಸಕ್ಕೆ ಇಟ್ಬಿಡ್ತೀವಿ ನೋಡ್ರಿ. ಈಗ ಮ್ಯಾಗಿ ರೆಡಿ ಆಯ್ತು ನೋಡ್ರಿ. ಟಮಾಟೆ ಹುಡ್ಕಾಡ್ ದಮ್ಮಿಗೆ ಬಂದ. ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿದಾವ. ಟಮಾಟಾನೇ ಸಿಗ್ಲಿಲ್ಲ ನನಗೆ. ಎಲ್ಲವನು ಏನು ಸುದ್ದಿ ಆಫೀಸ್ಗೆ ಹೋಗ್ಯಾವೋ ಏನೋ ಒಟ್ಟ ಸಿಗ್ಲಿಲ್ಲ ನೋಡ್ರಿ ನನಗೆ. ಈಗ ನಮ್ಮ ಅಣ್ಣದವ್ರು ಇಬ್ರಿಗೆ ರೆಡಿ ಆಗ್ಯಾರ ನೋಡ್ರಿ. ಈಗ ಮ್ಯಾಗಿ ತಿಲ್ಲಕ್ ನೋಡ್ರಿ. ಈಗ ಇಬ್ರು ಅಣ್ಣದವ್ರೀಗ ಮಸ್ತನತ್ತ ಮ್ಯಾಗಿ ತಿಲ್ಲತ್ತಾರ ನೋಡ್ರಿಗ. ಸಾವ್ಕಾಸ್ ತಿನ್ರಮ್ಮ, ಗರಮ್ ಅದ ಏನು? ಸಾವ್ಕಾಸ್ ತಿನ್ರಿ. ಹೆಂಗಾಗ್ಯದ? ಸೂಪರ್. ಸರಿ ತಿನ್ರಿ. ಓಹ್, ನನಗೂ ಒಂದು ಸ್ವಲ್ಪ ಇಟ್ಟಿ ನೋಡ್ರಿ ಇದ್ರಾಗ. ಬಾಯ್ ಬಾಯ್. ಚಂದ ಓದಿ ಚಂದ ಬರ್ದಿ ಬರ್ರಮ್ಮ. ಓಕೆನಾ? ಚಿಕ್ಕ ಒಂದು ಕಡೆ ನೀನು ತೋರಿ, ನಾ ಬರ್ತೀನಿ ಅಂತ ಕರೀಲಿಕ್ಕ. ಈಗ ನನಗೆ ಸ್ವಲ್ಪ ಸುಸ್ತಾಗ್ಯದ. ಒಂದು 2 ನಿಮಿಷ ಕುಂತ ಆಮೇಲೆ ಕೆಲಸ ಮಾಡ್ಕೋತೀನಿ. ಓಕೆ ಮಮ್ಮ? ಬಾಯ್. कोई बात नहीं, रहने दे, कोई बात नहीं. वो दोनों दरवाजा आगे कर दे. ये भी और वो भी. हाँ मम्मा. ನೋಡ್ರಿ ನೀರು ಹೊಂಟವ. 7 ಗಂಟೆ ಟೈಮ್ ಆಗ್ಯದ. ಈಗ ಬಡ ಒಂದಿಷ್ಟು ನೀರು ತಿನ್ಕೊಡ್ತೀನಿ. ಇವು ಭಾಂಡೆ ತೊಳ್ಕೊಬೇಕು. ಇವೆಲ್ಲ ತೆಗೆದು ಒಕ್ಕಾಡ್ತೀನಿ. ಇಲ್ಲಿ ನೋಡ್ರಿ ನೀರು ಹೆಂಗೆ ಸೋರಕತ್ತ ನೋಡ್ರಿ ನಳದಾಗಿಂದ. ಕಿರಾಯದ ನಿಂತು ಮನ್ಯಾಗ ಇರ್ತೀವಂತಂದ್ರೆ ಓನರ್ಗಳು ಏನು ಹಾದೇ ಮಾಡಲ್ಲಪ್ಪ. ಏನು ಅನ್ಬೇಕು. ಯಾರು ಓನರ್ ಇದ್ದು ನೋಡ್ರಿ ಪಾಪ ನಿಮ್ಮ ಕಿರಾಯದವ್ರದ್ದು ಏನೇ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಅವಾಗೆ ಸಾಲ್ವ್ ಮಾಡಿಕೊಡ್ರಿ. ಅವ್ನಿಗೆ ಹೇಳಿವ್ ನಾವು ವಿಡಿಯೋನು ಮಾಡಿಕೊಟ್ಟಿವಿ. ನಾ ಬರಲೇ ಆಗ್ಯಾನ ನೋಡ್ರಿ ಅವ. ಈ ಸ್ಟ್ಯಾಂಡಿಂಗ್ ಅಂದ್ರೆ ಹಿಂಗೆ ಕುಂದಿರ್ಸೋದು ನೋಡ್ರಿ. ಈಗ ಇದಕ್ಕೊಂಚರ ತೊಳಿತೀನಿ. ಇದಕ್ಕೆ ಚಂದನತ್ತ. ಇದಕ್ಕೆ ಈಗತ್ತೆ ತೊಳೆದು ಆಮ್ಯಾಗೆಲ್ಲ ಇಡ್ತೀನಿ ಇದ್ರಾಗ ಭಾಂಡೆ.
ಈಗ ನೋಡ್ರಿ ಹಾಲತ್ ನೋಡ್ರಿ ಇದ್ರೆ ಹೆಂಗೆ ಈಗ ತಲೆ ಅಂದ್ರೆ ತಲೆ ಸಿಡ್ಲಿಕ್ಕೆ ಒಂದು ಕಪ್ ಚಹಾ ಮಾಡ್ಕೊಂಡೀನಿ ನೋಡ್ರಿ ನಾ ಮತ್ತು ಇಲ್ಲ ತೆಳಗೆ ದುಕಾನ್ದಾಗಿನ ಹಾಲು ತಂದು ಕೇಸಿನ ಒಂದು ಕಪ್ ಚಹಾ ಮಾಡ್ಕೊಂಡೀನಿ ಮತ್ತು 2 ಮಟ್ರಿ ಮತ್ತು ನೀರು ಇಟ್ಕೊಂಡೀನಿ ಇದು ತಿಂದು ಕೇಸಿನ ಒಂದು ಸ್ವಲ್ಪ ಕುಂದಿರ್ತೀನಿ ನೋಡ್ರಿ ನಾ ನೋಡ್ರಿ ಈಗ ನಮ್ಮಿಬ್ರು ಅಣ್ಣದವ್ರಿಗೆ ದೇವ್ರ ಪೂಜೆ ಮಾಡಕತ್ತಾರ ನೋಡ್ರಿ ಬೆಳಗ್ಗೆ ಅವ್ರಿಬ್ರು ಮಾಡಿದಿಲ್ಲಲ್ರಿ ಅದಕ್ಕೆ ಅವ್ರಿಗೆ ನಾ ಈಗ ಮಾಡ್ರಪ್ಪ ತಂದಿನಿ ಇಬ್ರು ಅಣ್ಣದವ್ರಿಗೆ ಪೂಜೆ ಮಾಡತ್ತಾರ ನೋಡ್ರಿ ಅವ್ರಿಗೆ ಇಬ್ಬರಿಗೆ ದೇವರು ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾನು ಬಿಡ್ಕೊತೀನಿ ನೀವು ಭೀ ಬೆಡ್ಕೊರೋರು ಇಬ್ರಿಗೆ ದೇವ್ರ ಪೂಜೆ ಮಾಡಕತ್ತಾರ ನೋಡ್ರಿ ಈಗ ಇಬ್ರು ನಮಸ್ಕಾರ ಮಾಡಕತ್ತಾರ ನೋಡ್ರಿ ನಾ ಎತ್ತಿಟ್ಟಿನ ಆರತಿ ಪ್ಲೇಟ ದೀಪ ಅದು ಎಲ್ಲ ಹಚ್ಚಿದಾರ ಅವ್ರಿಬ್ರು ಈಗ ಅವರಿಬ್ಬರಿಗೆ ದೇವರು ಒಳ್ಳೇದು ಮಾಡಲಿ ದಿನ ನಮಸ್ಕಾರ ಮಾಡ್ಬೇಕಪ್ಪ ದೇವ್ರಿಗೆ ಓಕೆ ಶಾಣೆ ಮಕ್ಕಳಾಗಬೇಕಿಬ್ರು ಏನು ಚಿಕ್ಕುಮಿಕ್ಕು ಚಿಕ್ಕುಮಿಕ್ಕೋಣ ಟ್ಯೂಷನ್ಗೆ ಹೋಗಿದ್ದು ನೋಡ್ರಿ ಅವಾಗ ಅವ್ರಿಗೆ ಶೋದಲತ್ತದ ನಾನು ಸಾರಿ ಇತ್ತಲ್ರಿ ಅದೇ ಮತ್ತು ಗರಂ ಮಾಡಿಟ್ಟ ಮತ್ತಂದ್ರೆ ಕುಕ್ಕರ್ದಾಗ ಮತ್ತು ವಾಪಸ್ ಮತ್ತು ಈಗ ಅನ್ನ ಮಾಡ್ಕೊಂಡು ಇಟ್ಕೊಂಡೇನ್ರಿ ಅವರೆಲ್ಲ ಮತ್ತು ಏನ್ರಿ ಬ್ಯಾರೇದು ಮಾಡಿ ಮಮ್ಮಿ ಅಂತ ಅಲ್ಲಕತ್ತಾರ ನೋಡ ಮತ್ತಿನ್ನು ಏನು ಮಾಡಬೇಕು ಬ್ಯಾರೇದು ನೋಡ ಮುಂಜೆ ಏನ್ರಿ ಸಾಮಾನು ಗಿಮಾನ್ರಿ ತೊಗೊಂಬರ್ಬೇಕು ಅದಕ್ಕೆ ಸಿನ್ನ ಸ್ವಲ್ಪ ಈಗ ತಳಗೆ ಮಾರ್ಕೆಟ್ಗೆ ಹೋಗ್ಬರ್ಬೇಕಲ್ಲತ್ತೀನಿ ಮನ್ಸರಿ ಆಗಲ್ಲಾಗ್ಯದ್ರಿ ಒಟ್ಟು ಹಿಂಗೆ ಏನು ಮಾಡ್ಬೇಕನ್ನೋದು ಹಿಮ್ಮತ್ತು ಆಗಲ್ಲಾಗ್ಯದ ನೋಡ್ರಿ ರಾತ್ರಿ ಮಕ್ಕೋದೆ 3:30 ಮುಕ್ಕೊಂಡು ಮುಂಜಾನೆ ಮತ್ತಿನ್ನು 5:30 ಎದ್ದದ ಮತ್ತು ಚಂತನ ಮತ್ತು ಸಂಬಂಧ ಎತ್ತು ಮಾಡೋ ಇದೆ ಹೋಗ್ಯದ ಇನ್ನು ಈಗ ಅವ್ರಿಬ್ರು ಟ್ಯೂಷನಿಂದ ಬಂದಾರ ಈಗ ನಾನು ಚಾದು ಕುಡ್ದೀನಿ ಈಗ ಅವ್ರಿಬ್ರು ಪೂಜೆ ಗೀಜೆ ಮಾಡ್ಕೇಸಿಂದ ತೆಳಗೆ ಹೋಗ್ಯಾರ ಅವ್ರಿಬ್ರು ಮೆಕ್ಕಿ ತಿಂತೀನಂತ ಇಬ್ರು 20 ರೂಪಾಯಿ ತೊಗೊಂಡು ಹೋಗ್ಯಾರ ತಿನ್ನಲಾಗ ಬಿಡೋದು ಬಿಟ್ಟಿನಿ ಲೈಟ್ ಚಾಲು ಇರಲ್ಲಕ್ಕೆ ಇಲ್ಲಿ ನೋಡ್ರಿ ಅವರಿಬ್ರು ಚಂದನತ್ತೀಗ ಪೂಜಾನು ಮಾಡಿ ಹೋಗ್ಯಾರ ನೋಡ್ರಿ ಅಗರಬತ್ತಿ ಇದೆಲ್ಲ ಹಚ್ಚಿ ಬಣ್ಣ ಅಂದ ನೀವೇ ಮಾಡ್ರಮ್ಮ ಮುಂಜಾನೆ ನೀವು ಮಾಡಿಲ್ಲ ಈಗ ನೀವು ಮಾಡ್ರನ ಪಾಪ ಮಾಡಿ ಹೋಗ್ಯಾವ ಈಗ ಚಾವಿ ಹಾಕೋಗಂಬರ್ರಿ ನೋಡ್ರಿ ಅಣ್ಣದವ್ರಿಗೆ ಮೆಕ್ಕಿ ತನ್ನಿ ತಿಲ್ಲತ್ತಾರ ನೋಡ್ರಿ ನನ್ನ ಫೋನ್ನಾಗ ನೋಡ್ರಿ ಬರೀ ಒಂದು 10% ಬ್ಯಾಟ್ರಿ ಉಳ್ದದ ಯಾವಾಗ ಸ್ವಿಚ್ ಅಪ್ ಆಗ್ತದ ಯಾವಾಗ ಏನಾಗ್ತದೆ ಗೊತ್ತಿಲ್ಲ ನನ್ನ ಮುಖ ನೋಡ್ರಿ ಹೆಂಗೆ ಕಾಣಿಸ್ತದ ಏಕ್ದಮ್ ಖತರ್ನಾಕ್ ಡೇಂಜರ್ ಇಲ್ಲ ನೋಡ್ರಿ ನಾವು ಮಾರ್ಕೆಟ್ಗೆ ಹೋಗಿದ್ವಿ ನಾವು ಏನೇನು ತೊಗೊಂಬಂದ್ರೆ ಈಗ ರೀ ಮತ್ತೆ ನೋಡ್ರಿ 2 ಕಿಲೋದು ಕಲ್ಲಂಗಡಿ ತಂದೀವಿ ಮತ್ತಂದ್ರೆ ಮತ್ತೊಂದು ಅರ್ಧ ಕಿಲೋ ಟಮಾಟೆ ತೊಗೊಂಬಂದಿನಿ ಮತ್ತು 20 ಸಲ ಯಾರು ಮಾರ್ಕೆಟ್ಗೆ ಹೋಗ್ಬೇಕು ಒಂದು 4-5 ದಿನ ಹೋಗಲಿ 4-5 ದಿನ ಇಲ್ಲ ಒಂದು 2-3 ದಿನ ಹೋಗಲಿ ಅಂತೆ ಒಂದು ಗಲ್ಲ ತೊಗೊಂಬಂದಿನಿ ಇವತ್ತಿನ ಹಿಡಿದು ಗಲ್ಲ ಹಾಕ್ತೀವಿ ದೇವರ ಸಲುವಾಗ ಮತ್ತಂದ್ರೆ ಈಗ ಹೀರಿಕಾಯಿ ತೊಗೊಂಬಂದಿ ನೋಡ್ರಿ ಅರ್ಧ kg ಎಕ್ದಮ್ ಮಸ್ತ್ ಎಳಿ ಹೀರಿಕಾಯಿ ಅವ ನೋಡ್ರಿ ಈಗ ಭಾರಿ ಹೀರಿಕಾಯಿ ಮತ್ತಂದ್ರೆ ಈಗ ಅರ್ಧ kg ಅಂದ್ರೆ ಇದು ತೊಗೊಂಡಿನಿ ಹಾಗಲಕಾಯಿ ತೊಗೊಂಡಿನಿ ಮತ್ತಂದ್ರೆ 10 ರೂಪಾಯಿದಂದ್ರೆ ಕೊತ್ತಂಬರಿ ತೊಗೊಂಡಿನಿ ಮತ್ತಂದ್ರೆ ಈಗ 1 ಕಿಲೋ ಅಂದ್ರೆ ಇದು ತೊಗೊಂಡಿನಿ ನೋಡ್ರಿ ಹಿಟ್ಟು ಆಶೀರ್ವಾದ ಹಿಟ್ಟು ತೊಗೊಂಡಿನಿ ನೋಡ್ರಿ 45 ರೂಪಾಯಿ kg ಕೊಟ್ಟಾರ ಅವರು ಯಾಕಂದ್ರೆ ಊರಿಲ್ಲೇ ತಂದಿದ್ದು ಗೋಧಿ ಅವಲ್ರಿ ಇನ್ನೂ ಬಿಸಿಲ್ರಿ ಅವು ನನಗೆ ಟೈಮೇ ಸಿಗಲಿಲ್ಲ ಅದೇ ಊರಿಲ್ಲೇ ತಂದಿದ್ದು ಹಿಟ್ಟೇನೋ ಮಾಡ್ಲತ್ತಿದ್ದ ಮೊದಲಿಂದ ಹಿಟ್ಟಿದ್ದು ಸಂತೋಷ ತೊಗೊಂಡಿದ್ರು ಅದೇ ಚಪಾತಿ ಮಾಡ್ಲತ್ತಿದ್ದೆ ನಾನು ನೋಡಿ ಅದ ಮಮ್ಮಿಗೆಲ್ಲ ಇವು ಕಟ್ ಮಾಡತ್ತಾಳ ಎತ್ತಿವೆಲ್ಲ ಕಟ್ ಮಾಡತ್ತೀನಿ ಪಟ್ಟಂತ ಪಲ್ಯ ಕಿಟ್ಗೆಸ್ನಲ್ಲಿ ಹಿಟ್ಟನ್ನ ಹಾಕೋತೀನಿ ಮತ್ತು ಬಾಂಡೆ ತಿಕ್ಕೋತೀನಿ ಇಬ್ರು ಬಡಬಡ ಹೋದ್ರಮ್ಮ ಪಪ್ಪ ಬರೋದ್ರ ಅಲ್ಲತ್ತರ ಹೊಂಟಿನ ಅಲ್ಲತ್ತರ ಏನು ಬರ್ಬೇಕು ಕೆಲಸ ಮಾಡಿ ಚಾರ್ಜ್ ಈಗ ನೋಡ್ರಿ ನಾ ಏನು ಮಾಡೀನಿ ಅಂದ್ರೆ ಈಗ ಶೇಂಗಾನು ಪಿಸ್ಕೊಂಡ್ಬಿಟ್ಟಿನಿ ಹಿಟ್ಟನು ಸೋಸ್ಕೊಂಡು ಕೇಸಿನ ಸ್ವಲ್ಪ ಉಪ್ಪು ಹಾಕಿಟ್ಟಿನಿ ನೋಡಂಬರ್ ಪಲ್ಯ ಹೆಂಗಾಗ್ಯದ ಅಂತ ಕೇಸಿನ ಪಲ್ಯ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತದ ಕುದ್ದದ ಇಲ್ಲ ನೋಡ್ತೀನಿ ಕುದ್ದಿತ್ತಂದ್ರೆ ಸ್ವಲ್ಪ ಇದ್ರಾಗ ಹಿಂಡಿ ಹಾಕೇಸಿನ ಇದಕ್ಕೆ ಬಂದ್ ಮಾಡಿಬಿಡ್ತೀನಿ ನೋಡ್ರಿ ಇನ್ನು ಕುದ್ದಿಲ್ಲ ಇನ್ನೊಂದು ಸ್ವಲ್ಪ ಇದು ಕುದಿ ಹಿಟ್ಟು ನಾಲ್ಕೋತನ ಕುದ್ದಿರಕ್ಕೆ ಆಮೇಲೆ ಹಿಂಡಿ ಹಾಕಿ ಬಂದ್ ಮಾಡ್ತೀನಿ ಬಡಬಡ ಹಿಟ್ಟು ನಾಲ್ಕೋ ಫ್ರೆಂಡ್ಸ್ ಪಪ್ಪ ಈಗ ಬಂದಾರ ತೆಗಿಲಿ पापा हेलो 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 चलो ये क्या लाए हो आप हाँ पापा तू पहले नहीं तू पहले खा ले पापा वो अगर थैंक यू पापा पापा फिल्म ನೋಡ್ಲತ್ತಾರ ನೋಡಿ ಗಾಯ್ಸ್ ನಮ್ಮ ಪಪ್ಪ ನಮ್ಮ ಸಲ ಬರ್ಗರ್ ತಗೊಂಡಿರು ಬರ್ಗರ್ ತಂದಾರ ನೋಡ್ರಿ ಸಂತೋಷ್ ಅವ್ರೀಗ ಅದಕ್ಕೆ ರೊಟ್ಟಿ ಏನ ಸ್ಟಾಪ್ ಮಾಡಿ ದಿನ ಮಾಡಿಲ್ಲ ಏನ ಹೊಟ್ಟಿ ತುಂಬುತ್ತೀರಿ ಅಂತಂದ್ರ ಮತ್ತ ಸುಮ್ಮನೆ ಅನ್ನ ಹಾಳಾಗಬಾರ್ದಲ್ಲ ಅನ್ಕೇಸಿನ ಈಗ ನಮ್ಮ 3 ಮಂದಿ ಒಂದೊಂದು ಬರ್ಗರ್ ತಗೊಂಡ್ ಯಾವ ಬರ್ಗರ್ ತಂದಿದ್ನಿ ಇದು ಟಿಕ್ಕಿ ವಾಲ ಏನ್ ಚಿಕನ್ ವಾಲ ಟಿಕ್ಕಿ ಬರ್ಗರ್ ತಂದಾರ ನೋಡ್ರಿ ಬರಲ್ಲ ಕಲ್ಕೇಸಿಂದ ತಿನ್ನೋಣ ಅಂತ ಇಲ್ಲ ಅದು ಟಿಶ್ಯೂ ಪೇಪರ್ ಅಲ್ಲ ಅವೆಲ್ಲ ತೆಗ್ದದಲ್ಲ ಹೆಂಗದ ತೆಗ್ದ ನಮ್ಮ ಮಾವ ಶಾಣೆ ಅವನ ನಿನ್ನಂಗೆ ತಿಳ್ಕೊಂಡಿದ್ದೆ ನೀವನಿಗೆ ಚಟ್ನಿನೂ ಹಚ್ಕೊಂತೀವಿ ನೋಡಿ ಟೇಸ್ಟ್ ಹತ್ತದ ನೋಡಿ ಹಿಂಗೆ ಟರ್ನರ್ ಇಬ್ರು ಹಿಂಗೆ ಅತ್ತ ಅಣ್ಣನ ಕಡೆಗಾವೆ ಹಿಂಗೆ ಐತಿ ನೀನು ತಿರುಗು
ನೀನು ತಿರುಗು ಚಿಕ್ಕು, ನೀನು ತಿರುಗು. ತಿನ್ರಿ ಇಬ್ರು. ಹೆಂಗದಮ್ಮ? ಚಂದ? ಶ್ರೀನಿಗೆ ಬಾ, ನೀನು ಅರ್ಧ ತಿನ್ನೋ. ತಿಂದಿದ್ದಿಲ್ಲ ನೀ? ಮೂರು ಮಾಡತ್ತನ ಅವ್ರು ತಿಂದಾರತ್ತ, ಅವ್ರು ತಿಂದೆ ಬಂದಾರತ್ತ. ಈಗ ನಾವು 3 ಮಂದಿ ತಿಲ್ಲತ್ತೀವಿ ನೋಡ್ರಿ. ಸಂತೋಷ್ ಅವ್ರು ಅಂದಾರ ಬರ್ಗರ್ ತೊಗೊಂಡು ಬಂದಿದ್ರು. ಎಲ್ಲರೂ ಕಲ್ ಕೇಸಿಂದ್ರ ಬರ್ಗರ್ ತಿಂದ್ವಿ, ಅವ್ರನ್ನೂ ತಿಂದಿರತ್ತ. ನಾನು ಫುಲ್ ಅದು ಹೆವಿ ಆಗಿತ್ತು. ಇಷ್ಟು ದೊಡ್ಡ ಬರ್ಗರ್ ಇತ್ತು, ಅದು ಬಾಯಿಗೆ ಬರಲಾಗಿತ್ತು, ಅಷ್ಟು ದೊಡ್ಡದಿತ್ತು. ಎಲ್ಲರೂ ತಿಂದ್ವಿ. ಮೀರಾದ್ರಿ ಹಸು ಇಲ್ಲ ಹೊಟ್ಟೆ ಯಾರಿಗೂ. ಅದು ಹಿರಿಕೆ ಪಲ್ಯ ಹೆಂಗೆ ಮಾಡಿ ನೋಡ್ರಿ, ಅದು ಹಂಗೆ ಅದ. ಹಿಟ್ಟು ಹೆಂಗೆ ನದಿ ನೋಡೋದು ಹಂಗೆ ಅದ ನೋಡ್ರಿ. ಒಂದಿಷ್ಟು ಅನ್ನ ಮಾಡಿದಲ್ರಿ, ಅದು ಅನ್ನನೂ ಹಂಗೆ ಕೂತದ. ಮ್ಯಾಗಿನ ಅಂತಂದ್ರೆ ಸಾರು ಅದ ನೋಡಿ, ಸಾರನು ಹಂಗೆ ಕೂತದ. ಎಲ್ಲ ಹಂಗೆ ಕೂತದ ನೋಡ್ರಿ. ಯಾರು ಹೋಗ್ಲಿಲ್ಲ. ಮಿಕ್ಕಿನ ಒಂದು ಸ್ವಲ್ಪ ಅನ್ನ ಸಾರು ಉಣ್ಣನ ಬರ್ಗರ್ ತಿಂದ ಬಳಕ ನಾ ಇಲ್ಲ, ಸಂತೋಷ ಇಲ್ಲ, ಚಿಕ್ಕಿ ಇಲ್ಲ. ಅವರು ಸಣ್ಣ ಹುಟ್ಟಿರ್ತಾವ, ಅವನು ಪಾಪ ಎಷ್ಟಂತ ತಿಂತಾವ. ಅವನು ಒಲ್ಲ, ಸಂತೋಷನು ಒಲ್ಲ ಅಂದರು. ಆಫೀಸಿಂದ ಬರಗೆ ತಿಂದಿನಂತ. ಮತ್ತು ಆಮೇಲೆ ಬರ್ಗರ್ ತೊಗೊಟ್ಟಮ್ನೆ ಬರ್ಗರ್ ಮಾಡತ್ತಾನೆ. ಏನು ಮಾತು ಅವನು ಒಂದು ಬರ್ಗರ್ ತಿಂದ. ನಮ್ಮ 3 ಮಂದಿ ಪ್ಯಾಕ್ ಮಾಡಿಸ್ಕೊಂಬಂದ. ಎಲ್ಲ ಕಿಚನ್ ಹಾಗೆ ತೆಗೆದಿಟ್ಟಿ ನೋಡ್ರಿ. ಈಗ ನನಗೆ ಫುಲ್ ಹಿಮ್ಮತ್ ಮೇಲೆ ಭಾಂಡೆ ಗಿಂಡನ ತಿಕ್ಕೇರಿ. ಇನ್ನೇನು ಫುಲ್ ಸಾಕಾಗ್ಯದ. ಯಾಕಂದ್ರೆ 4 ಅಂತಸ್ ಮ್ಯಾಗ ಇಳೋದೇನಂದ್ರೆ ಮಾಮೂಲಿ. ಮತ್ತು 5 ಟ್ರಿಪ್ ಹೊಡ್ತೀರಿ ನಾವು. 5 ಟ್ರಿಪ್ ಮತ್ತು ಮ್ಯಾಗೆ ನಿಂತು ಸಾಮಾನು ತೊಗೊಂಬ, ಅದು ಮಾಡಿ ಇದು ಮಾಡಿ ಜಗ್ಗಿ ಕೆಲಸಗಳು ಆದವು ರೀ ನಮ್ಮ. ಈಗ ಎಲ್ಲರೂ ಕಲ್ತ್ ಕೇಸಿನೀಗ ಮನ್ಕೊಲಕತ್ತೀವಿ ನೋಡಿ. ನಾವು ಮಾಡಿದವ್ರು ಎಲ್ಲರೂ. ಅದು ಯಾಕೆ ಮುಸಲತ್ತೀವಿ ನೋಡ್ರಿ. ಅವ್ರು ಎಷ್ಟು ನಾಟಕ ನಡೆದವ್ರು. ಅಷ್ಟೇ. ಎಲ್ಲರಿಗೂ ಕೂಡ ಇಷ್ಟ ಆಯ್ತು ಅಂದ್ರೆ ಎಲ್ಲರೂ ಏನು ಮಾಡಬೇಕು? ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಿಮ್ಮ ಪ್ರೀತಿ, ಅಭಿಮಾನ, ವಿಶ್ವಾಸ ಯಾರಿಗೆ ಕೊಡಬೇಕು? ಅಂಬಿಕಾ ಸಂತೋಷ್. ಅವ್ರು ದೊಡ್ಡ ಕಿತಾಪತಿ ಭಾಳ ನಡೆದ. ಈಗ ಅವ್ರಿಗೆ ಬೀಳಕತ್ತವಿ. ಹೋಳಿಗೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ. ನನ್ನವರು ತನ್ನವ್ರು ಅನ್ಕೊಂಡು ಬದಾಗ ಬಳಮೆ. ಯಾಕಂದ್ರೆ 4 ದಿನದ ಜೀವನಾಗ ನೀವು ನಮ್ಮವರು ಶ್ರೀ, ನಾವು ನಿಮ್ಮವ್ರು ಅಂತ ಹೇಳ್ಕೊತಾ ಈ ಬ್ಲಾಗಿಗೆ ಎಂಡ್ ಮಾಡವ್ರಿ. ಎಲ್ಲರಿಗೂ ಶುಭರಾತ್ರಿ, ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ಇದ್ದಾರೆ ಒಳ್ಳೇದು ಮಾಡಲಿ. ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.